ಅದು ನಮ್ಗೆ ಕಡ್ಡಿ ಕಾಣಬೇಕು. ಕಡ್ಡಿ ಕಾಣ್ಬೇಕಂದ್ರೆ ನಿಮಗೆ ಪ್ಲೈನ್ ಪ್ಯಾಕೆಟ್, ಪ್ಲೈನ್ ಕವರ್ ಬರುತ್ತೆ 50 ಗ್ರಾಮ್ದು. 50 ಗ್ರಾಮ್ದಾ? 50 ಗ್ರಾಮ್ ಇದಲ್ಲೇ 100 ಗ್ರಾಮ್ದು ಬರುತ್ತೆ ನಿಮಗೆ ಪ್ಯಾಕೆಟ್. ಅದೇ ಕೇಳಿದ್ದು ನಾನು. 100 ಗ್ರಾಮ್ ಪ್ಯಾಕೆಟ್ ಬರುತ್ತೆ. 100 ಗ್ರಾಮ್ ಬರುತ್ತೆ, 50 ಗ್ರಾಮ್ ಬರುತ್ತೆ, 200 ಗ್ರಾಮ್ ಬರುತ್ತೆ, ಅರ್ಧ ಕೆಜಿ ಬರುತ್ತೆ, 1 ಕೆಜಿ. ಈ ಥರ ಪ್ಯಾಕೆಟಲ್ಲಿ ಕಾನ್ಸೆಂಟ್ ಪ್ಯಾಕೆಟಲ್ಲಿ ನೀವು ಇದನ್ನೆಲ್ಲ ಹಾಕ್ಬಿಟ್ಟು ಸ್ಟಿಕರ್ ಹೊಡಿಬಿಟ್ಟು 50 ಗ್ರಾಮ್ ಈ ಥರ ಕಾಣಿಸಂಗೆ ಹೇಳಿದ್ರಲ್ಲ ನೀವು. ಇದನ್ನಲ್ಲಿ ಕಲರ್ಸು ಬರುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಲರ್ಸಲ್ಲಿ ಈ ಥರ ಪ್ಯಾಕೆಟ್ಸ್ ಬರುತ್ತೆ, ಈ ಥರ ಪ್ಯಾಕೆಟ್ ಬರುತ್ತೆ ಕಲರ್ಸ್. ಅದು ಸ್ಯಾಂಡಲ್ವುಡ್ ಆಚೆಡೆ ಮಾಡಿಟ್ಟಿದ್ವಲ್ಲ, ಅವು ಸ್ಯಾಂಡಲ್ವುಡ್. ಇದರಲ್ಲಿ ಕಾಫಿ ಕಲರ್ಸ್ ಅಲ್ಲಿ ನಿಮಗೆ ಫ್ಲೋರಾ ಅಂತಾರೆ. ಮಸಾಲಾ ಅಗರಬತ್ತಿ, ಮಸಾಲಾ ಅಗರಬತ್ತಿಲಿ ನಿಮಗೆ 3 ಇದು ಬರುತ್ತೆ. ಇದು ನಿಮಗೆ ಇದು ವುಡ್ ಡಸ್ಟ್ ಹಾಕಿದ್ದಾರೆ, ವುಡ್ ಡಸ್ಟ್, ಸ್ಯಾಂಡಲ್ವುಡ್ ಡಸ್ಟ್. ಇದು ನಿಮಗೆ ಬ್ರೌನ್ ಸ್ಯಾಂಡಲ್ವುಡ್ ಡಸ್ಟ್ ಹಾಕಿದ್ದಾರೆ, ಬ್ರೌನ್ ಕಲರ್ ಡಸ್ಟ್ ಅದು ಹಾಕಿದ್ದಾರೆ. ಹೌದೌದು, ಪೌಡ್ರು ಮೇಲೆ ಮಾಡಿಬಿಟ್ಟು ಪೌಡ್ರ್ ಹಾಕ್ತಾರೆ. ಇದು ನಿಮಗೆ ಲೋಬಾನ್ ಅಂತ ಇರುತ್ತೆ. ಲೋಬಾನಲ್ಲಿ ನಿಮಗೆ ವೈಟ್ ಲೋಬಾನ್, ಸ್ವಲ್ಪ ಬ್ರೌನ್ ಲೋಬಾನ್ 2 ಬರುತ್ತೆ. ಏನು ಹೇಳಿದ್ದು? ಲೋಬಾನ್ ನಿಮಗೆ 160 ರೂಪೀಸ್ ಬೀಳುತ್ತೆ ಪರ್ ಕೆಜಿ. ಮಾರ್ಕೆಟಲ್ಲಿ 250 ರೂಪೀಸ್. ಲೋಬಾನಲ್ಲಿ ಆ ಥರ ಬರುತ್ತೆ. ಇನ್ನೊಂದು ಫ್ಲೋರಾ, ಇದು ಮೆಟಾಲಿಕ್ ಕಲರ್ಲಿ ನಿಮಗೆ ಈ ಥರ ಬರುತ್ತೆ. ಮೆಟಾಲಿಕ್ಸ್ ಅಂದರೆ ಶೈನಿಂಗ್ ಬರುತ್ತೆ, ಮೇಲೆ ಕೋಟಿಂಗ್ ಶೈನಿಂಗ್ ಕೋಟಿಂಗ್ ಬರುತ್ತೆ, ಶೈನಿಂಗ್ ಕೋಟಿಂಗ್. ಇದು ಮೆಟಾಲಿಕ್ ಅಂತ ಬರುತ್ತೆ. ಇನ್ನೊಂದು ನಿಮಗೆ ಫ್ಲೋರಾದಲ್ಲಿ ನಿಮಗೆ ಇದು ಬರುತ್ತೆ. ಎಕ್ಸಾಂಪಲ್ ಇದು ಕೋಟಿಂಗ್ ಆಗಿರೋದು ನಿಮಗೆ ರೋಸ್ ಕೋಟಿಂಗ್, ರೋಸ್ ಪೌಡರ್ ಇರುತ್ತಲ್ಲ, ಫ್ಲೋರಾದಲ್ಲಿ ರೋಸ್ ಪೌಡರ್ ಕೋಟಿಂಗ್ ಮಾಡಿದ್ದಾರೆ. ರೋಸ್ ಕೋಟಿಂಗ್, ಪೌಡರ್ ಕೋಟಿಂಗ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಎಲ್ಲ ಫ್ಲೇವರ್ಸ್ ಇರುತ್ತೆ. ಇದರಲ್ಲಿ ಬೇರೆ ಬೇರೆ ಕೋಟಿಂಗು ಇರುತ್ತೆ. ಚಂಪಾ ಅಂದರೆ ಚಂಪಾ ಪೌಡರ್ ಕೋಟಿಂಗ್, ಮೋಗ್ರಾ ಕೋಟಿಂಗ್, ಸ್ಯಾಂಡಲ್ವುಡ್ ಕೋಟಿಂಗ್ ಆ ಥರ ಬರುತ್ತೆ. ಈಗ ಕಳ್ಸೋದು ಹೆಂಗೆ ಸರ್ ನೀವು? ಇದು ಕಲರ್ಸ್ ಅಂದರೆ ಈ ಥರ ಬರುತ್ತೆ ಕಲರ್ಸ್. ಈಗ ನಾನು ಆರ್ಡರ್ ಹೇಳಿದ್ರೆ ಕಳ್ಸೋದು ಹೆಂಗೆ? ನೀವು ಕಲರ್ಸ್ ಕಳಿಸೋದಂದ್ರೆ VRL ಅಂದ್ರೆ ಓಕೆ, ಬಸ್ ಅಂದ್ರೂ ಓಕೆ. ಬಸ್ ಅಂದರೆ ಯಾವ ಥರ? ಗೌರ್ಮೆಂಟಾ? ನಿಮ್ಮ ಏರಿಯಾದಲ್ಲಿ ಬಸ್ಗಳು ಬರ್ತಲ್ಲ, ಬೆಂಗಳೂರಿಂದ ಮಾಮೂಲಿ ಹಾಸನ್ ಬಸ್ ಐತಲ್ಲ, ಅಲ್ಲಿ ಪ್ರೈವೇಟ್ ಬಸ್, ಗೌರ್ಮೆಂಟ್ ಬಸ್ ಅವ್ರು ಹಾಕಲ್ಲ. ಹೌದಾ? ರೇರ್ ಹಾಕೋದು. ನಿಮ್ಮ ಅಲ್ಲಿ ಬಂದಾಗ ಬಸ್ಗಳು ಅವ್ರಿಗೆ ತಗೋ ನೀವು ಮಾತಾಡ್ಕೊಂಡು ಬೆಂಗಳೂರಲ್ಲಿ ನಿಮ್ಮದು ಅವ್ರದ್ದು ಡಿಪೋಗಳು ಇರುತ್ತೆ. ಇಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಏರಿಯಾ ಅಕ್ಕಪಕ್ಕ ಹೊಸ ರೋಡ್ ಅಂದ್ರೆ ಅವರು ಅಕ್ಕಪಕ್ಕ ಒಂದು 2-3 ಡಿಪೋ ಇರುತ್ತೆ. ಆ ಥರ ಅಂದರೆ ನಾವು VRL ನವತಾ ಟ್ರಾನ್ಸ್ಪೋರ್ಟ್, ಅದೂ ಆಲ್ ಕರ್ನಾಟಕ ಕವರ್ ಅಪ್ ಆಗುತ್ತೆ. ಆಲ್ ಕರ್ನಾಟಕ, ತಮಿಳ್ನಾಡು, ಆಮೇಲೆ ಆಂಧ್ರ ನವತಾ ಟ್ರಾನ್ಸ್ಪೋರ್ಟ್ ಅಂತ. ಅದು ನಿಮ್ಮ ಅಕ್ಕಪಕ್ಕ ಇದ್ರು ಓಕೆ. ನೀವು ಗೂಗಲಲ್ಲಿ VRL ಅಂದರೆ ನೀವು ಅದನ್ನೆಲ್ಲ ಹಾಕ್ಕೊಡ್ತೀವಿ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ VRL. ಕೂಡ್ಲಿ ಗೇಟ್ ಐತಲ್ಲ, ಇಲ್ಲಿಂದ 1 ಕಿಲೋಮೀಟರ್ ಕೂಡ್ಲಿ ಗೇಟ್. VRL ಹೋಗ್ಬಿಟ್ಟು ನಾವು ಹಾಕ್ಬಿಟ್ರೆ ಅಲ್ಲಿಂದ ನೀವು ನಿಮಗೆ ಅದೇ GST ಎಲ್ಲ ಕೇಳ್ತಾರ? GST ನಿಮ್ದು ಕೇಳಲ್ಲ, ನಮ್ದು ಕೇಳಲ್ಲ. ನಿಮ್ದು GST ಇದ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ ಬರುತ್ತೆ. ಬೆನಿಫಿಟ್ ಅಂದರೆ ನಾವು GST ಹಾಕಿರ್ತೀವಲ್ಲ, ಅದು ನಿಮಗೆ ಡ್ರಾ ಮಾಡ್ಕೊಬೋದು, ವಿಡ್ರಾ ಮಾಡ್ಕೊಬೋದು GST. ನೀವು ಡೈರೆಕ್ಟ್ GST ಇಲ್ಲ ಅಂದ್ರೆ ನಿಮಗೆ GST ಅದು ನಿಮ್ಗೆ ಸಿಗಲ್ಲ ಅಮೌಂಟ್. ಅದು 100 ರೂಪಾಯಿ ಆಗಲಿ 50 ರೂಪಾಯಿ ಆಗಲಿ ಸಿಗಲ್ಲ. ಡೈರೆಕ್ಟ್ ಅದು ಗೌರ್ಮೆಂಟ್ ಹೋಗ್ಬಿಡುತ್ತೆ. ಇವಾಗ ಸದ್ಯ GST ನೀವು ರೆಡಿ ಮಾಡ್ಬೇಕಂದ್ರೆ 20 lakhs-ಇಂದ 40 lakhs. ಅದು 220. ಈ ಥರದ್ದು ಬರುತ್ತೆ ಪೌಚ್ಗಳಲ್ಲಿ. ಅಂದರೆ ನಿಮಗೆ ಇನ್ನೂ ಜಿಪ್ಪರ್ ಪೌಚ್ ಅಂತ ಕೇಳಿರ್ಬೋದು. ಜಿಪ್ಪರ್ ಪೌಚಲ್ಲಿ ಈ ಥರ ಬರುತ್ತೆ. ಈ ಥರ ಬರುತ್ತೆ. MRP ನಿಮಗೆ 75 ಹಂಗಿರುತ್ತೆ, 75, 80 ನಿಮ್ಗೆ ಯಾವ ಥರ MRP ಬೇಕೋ ಆ ಥರ ಮಾಡಿಕೊಡ್ತೀನಿ. ನಿಮ್ಗೆ ಈ ಥರ ಬರುತ್ತೆ. ಒಳಗಡೆ ಹಾಕ್ಬಿಟ್ಟು ಇದು ಮಾಡಿದ್ರೆ ಜಿಪ್ ಯೂಸ್ ಮಾಡ್ಕೊಬೋದು, ತಿರ್ಗಾ ಕ್ಲೋಸಿಂಗ್ ಮಾಡ್ಬೋದು. ಪ್ರಿಂಟೆಡ್ ಇಲ್ಲೇ ಮಾಡ್ತೀರಾ? ಪ್ರಿಂಟ್ ಮಾಡ್ಬೇಕಂದ್ರೆ ನೀವು ಜಾಸ್ತಿ ಆರ್ಡರ್ ಕೊಡಬೇಕಾಗುತ್ತೆ. ಜಾಸ್ತಿ ಅಂದರೆ ನೀವು ಮಿನಿಮಮ್ ಅಂದರೂ
ನೀವು 10 ರೂಪಾಯಿ ಬಾಕ್ಸ್ ಪ್ರಿಂಟ್ ಮಾಡ್ಬೇಕಂದ್ರೆ 12 ಡಜನ್ ಅದು ಡಿಸೈನ್ ಬರೋದು. 12 ಡಿಸೈನ್ಗೆ ನಿಮಗೆ 40,000 ಆಗುತ್ತೆ. 40,000ಗಿಂತ ಕಮ್ಮಿ ಅದು ಪ್ರಿಂಟ್ ಆಗಲ್ಲ. 40,000 ನೀವು ಆರ್ಡರ್ ಕೊಟ್ಟರೆ 40,000 12 ಡಜನ್ ನಾವು ಪ್ರಿಂಟ್ ಮಾಡಿ ಕೊಡ್ತೀವಿ. ನಿಮಗೆ ಅದು ನಿಮಗೆ 50,000 ಬಾಕ್ಸ್ ಬರುತ್ತೆ. 50,000 ನಮ್ದು ತೊಗೊಂಡ್ರೆ ಏನು ಅಷ್ಟೊಂದು ನೀವು ನೀವು ಒಂದು ಬಂಡಲ್ ತೊಗೊತೀರಿ 200 ಮಿನಿಮಮ್. ಒಂದು ಬಂಡಲ್ 200 ಇರುತ್ತೆ, 200 ಪ್ಯಾಕೆಟ್. ಒಂದು ಬಂಡಲ್ ಮೇಲೆ ಎಷ್ಟು ಬೇಕಂತ ತೊಗೊಂಡ್ಬೋದು. ನೀವು ಬೇಕಂದ್ರೆ ಅದಕ್ಕೆ ನಾವು ನಂಬರ್ ಹಾಕಲ್ಲ. ಯಾಕಂದರೆ ಇವಾಗ ನೀವು ಸೇಲ್ ಮಾಡ್ತೀರಾ, ನಮ್ಗೆ ಫೋನ್ ಮಾಡ್ತಾರೆ, ಅದಕ್ಕೆ ನಾವು ಯಾವುದಕ್ಕೆ ನಂಬರ್ ಹಾಕಲ್ಲ. ನೀವು ಲೇಬಲ್ಗಳು ನಿಮ್ಮ ನಂಬರ್ ಲೇಬಲ್ಗಳು ಅಂಟಿಸ್ಕೊಬೋದು ಬಾಕ್ಸ್ ಹಿಂದ್ಗಡೆ. ಈ ಸೈಡ್ ಇರುತ್ತಲ್ಲ ಲೇಬಲ್ ಬೇಕು ಅಂದರೆ ನಮಗೆ ಲೇಬಲ್ ನೀವು ಅಲ್ಲಿ ನೀರಾಗೆಲ್ಲ ಪ್ರಿಂಟ್ ಮಾಡ್ತೀವಿ. ಚಿಕ್ಕ ಲೇಬಲ್ ಬರುತ್ತಲ್ಲ, ಎಲ್ಲಾದರೂ ಒಂದು ಕಡೆ ಅಂಟಿಸ್ಬಿಟ್ರೆ ನಿಮಗೆ ಯೂಸ್ ಆಗುತ್ತೆ. ನಿಮ್ಮ ಫೋನ್ ನಂಬರ್ ಮಾಡೋಕ್ಕೆ ಅವ್ರಿಗೆ ಹೇಳ್ಬಿಟ್ರೆ ಅವರು ಮಾಡ್ತಾರೆ. ಈ ಥರ ಲೇಬಲ್ ಇರುತ್ತಲ್ಲ, ಇಲ್ಲೆಲ್ಲಾದರೂ ಅಂಟಿಸ್ಬಿಟ್ರೆ ಮುಗ್ದೋದು. ಈ ಚಿಕ್ಕ ಪೇಟೆ ಐತಲ್ಲ, ಇಲ್ಲೇ ಅಂಟಿಸ್ಬಿಡಿ. ಇಲ್ಲಿ ಅಂಟಿಸಿ, ಇಲ್ಲಾಂದ್ರೆ ಇಲ್ಲಿ ಅಂಟಿಸಿ. ಬೆಂಗಳೂರು ಅಂತ ಕಾಣಿಸಿ ಚೆನ್ನಾಗಿರುತ್ತೆ. ಬೆಂಗಳೂರು ಅಂದರೆ ಬೆಂಗಳೂರು ಆಗಿರೋದಕ್ಕಿಂತ ಒಂದು ಸ್ವಲ್ಪ ಡಿಮ್ಯಾಂಡ್ ಚೆನ್ನಾಗೈತೆ. ನೋಡಿ ರೌಂಡಪ್ ಮಾಡಿಕೊಡಿ. ಎಲ್ಲ 55 kg ಹಾಕಿ ಸ್ಟಾರ್ಟಿಂಗು. ಅದಾಗ ಒಂದು ತಿಂಗಳಿಗೆ ಬೇಕಾದ್ರೆ ನಾನು ಎಲ್ಲ ಪ್ಲಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೋಡೋಣ ಸರ್, ನಾನು ನಮ್ಮ ಟೀಮ್ ಅವರು ಇದ್ದಾರೆ, ಒಂದ್ಸತಿ ಅವ್ರಿಗೆ ಕೇಳ್ತೀನಿ. ಕೇಳ್ಬಿಟ್ಟು ಓಕೆ ಅಂದರೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕೊಟೇಶನ್ ಕಳಿಸ್ತೀನಿ. ಪೇಮೆಂಟ್ ಮಾಡಿ 2 ಡೇಸಲ್ಲಿ ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ಪೇಮೆಂಟ್ ಫಸ್ಟ್ ಮಾಡು 2 ಡೇಸ್. ಅಲ್ಲ, ಇದು ಗ್ಯಾರಂಟಿ ಪೇಪರ್ ಕೊಡ್ತೀವಿ ನಾವು. ನೀವು ಮಾಡಾದ್ಮೇಲೆ ನಿಮಗೆ ಒಂದು ನಂಬಿಕೆಗೋಸ್ಕರ ಕೊಟೇಶನ್ ಕೊಡ್ತೀವಲ್ಲ, ಅದಾದಮೇಲೆ ಪೇಮೆಂಟ್ ಮಾಡಾದ್ಮೇಲೆ ನಿಮ್ಗೆ ಬಿಲ್ಲು ಕೊಡ್ತೀವಿ. ವಿತೌಟ್ ಬಿಲ್ ನಾವು ಇದು ಮಾಡಲ್ಲ. ಬಿಲ್ ಅಂದರೆ ನಿಮಗೆ ಗ್ಯಾರಂಟಿ. ನೀವು ನಿಮ್ಮ ಪವರ್ ಜಾಸ್ತಿ ಇರುತ್ತೆ ಬಿಲ್ ನಾವು ಕೊಟ್ಟರೆ. ನಮ್ಮ ಕಂಪ್ನಿ ಬಿಲ್ ಕೊಡ್ತೀವಿ, ನೀವು ಧೈರ್ಯವಾಗಿರ್ಬೋದು. 2 ದಿವಸದಲ್ಲಿ ನಾವು ಎಷ್ಟೇ ಇರಲಿ, ನೀವು 50 ಕಿಲೋ 100 ಕಿಲೋ ಎಷ್ಟೇ ಕೊಡಲಿ, ನಾವು ಪೂರ್ತಿ 2 ದಿವಸ ಒಳಗಡೆ ನಿಮಗೆ ಡಿಸ್ಪ್ಯಾಚ್ ಮಾಡ್ತೀವಿ. 50 ರೂಪಾಯಿ ಬಾಕ್ಸು ನಾನು ಹೇಳ್ತೀನಿ, ನೀವು ಐಟಮ್ ಹಾಕ್ತೀರಲ್ಲ ಅದ್ರ ಜೊತೆ ಇದೇ ಹಾಕ್ಬಿಡಿ. ಹೌದು, ನಿಮಗೆ ಚೆನ್ನಾಗಿ ಮೂವ್ ಆನ್ ಆಗೋದೇ ಆ ಫ್ಲೇವರ್ ಜೊತೆ ಅದು ತೊಗೊಂಡ್ಬಿಡಿ. ಕೇವಡ ಅಂದರೆ ಸ್ಯಾಂಡಲ್. ಈಗ ಚಂಪಾ ಒಂದು ಹಾಕ್ಬೇಕು, ಪೈನಾಪಲ್ ಒಂದು, ಲ್ಯಾವೆಂಡರ್ ಒಂದು, ಮೋಗ್ರ ಒಂದು. ಅದೇ ಕಲಿಸಿದ್ರಲ್ಲ, ಅದೇ ಇವಾಗ ಮೂವಿಂಗಲ್ಲಿ ಜಾಸ್ತಿ. ಸ್ಯಾಂಡಲ್ ಬೇಕಾದ್ರೆ ಹೌದು, ಸ್ಯಾಂಡಲ್ ಅಂತ ಎಲ್ಲ ಒಂದು 55 kg ಸ್ಟಾರ್ಟಿಂಗು. ಸರಿ ಸರ್. ಆಮೇಲೆ ಇದು ಕವರ್ ಒಂದು 2 kg ಹಾಕ್ಬಿಡಿ. 2 kg ಪ್ಲಸ್ 1 kg, ಅದು ದೊಡ್ಡ 1 kg ಇಲ್ಲೇ ಇರೋದಲ್ಲ. ಬೇಕಂದ್ರೆ ನಿಮಗೆ ಇನ್ನೂ ಏನಾದ್ರು ಬೇಕಾದ್ರೆ ನಾನು ಕಳಿಸ್ತಾ ಕವರ್ 2 kg. ಆಮೇಲೆ ಕಪ್ ಸಾಮಾನಲ್ಲಿ ಕೇಸಲ್ಲಿ ಎಷ್ಟು ಬರ್ತದೆ ಒಂದು ಅದೇ ಬಾಕ್ಸ್ ಲೆಕ್ಕದಲ್ಲೇ ನಾವು ಇದು ಮಾಡ್ತೀವಿ. ನಿಮಗೆ ಎಷ್ಟು ಬೇಕಂದ್ರೆ ಹಾಕ್ತೀವಿ. ಬ್ಯಾಗಲ್ಲಿ ಬ್ಯಾಗ್ ಲೆಕ್ಕ ಇಲ್ಲ. ಇದು 10 rupees ಬಾಕ್ಸಸ್. ಇದು ರೆಡಿ ಮಾಡಿ ಕೊಟ್ಬಿಟ್ರೆ ಏನು ರೇಟ್ ಬೀಳುತ್ತೆ ಡಜನ್ 65. ಅದೇ ಒಂದು ಬಾಕ್ಸ್ ಎಷ್ಟು ಬೀಳ್ತದೆ? ಒಂದು ಬಾಕ್ಸ್ ನಿಮಗೆ 5 ರೂಪಾಯಿ ಬೀಳುತ್ತೆ. ಎಷ್ಟು? 5 ರೂಪಾಯಿ 5 ಪೈಸೆ. ಎಷ್ಟು ಕಡೆ ಇರುತ್ತೆ? ಒಂದಲ್ಲಿ 10 ಇರುತ್ತೆ. ನಾವು ಜಾಸ್ತಿನೂ ಮಾಡಲ್ಲ, ಕಮ್ಮಿನೂ ಮಾಡಲ್ಲ, 10 ಹಾಕ್ತೀವಿ. ಇದು ನೀವು ಮಾರ್ಕೆಟಲ್ಲಿ ನೀವು 90, 80 ಮಾರ್ಕೆಟ್ ಮೇಲೆ ರೇಟ್ ನೋಡ್ಕೊಂಡು ನೀವು ಒಬ್ಬರಿಗೆ 5 ರೂಪಾಯಿ ಜಾಸ್ತಿ ಹೋದರೆ ಇನ್ನೊಬ್ಬರು ತಾವ ಇಸ್ಕೊಂಡ್ಬಂದು ಮಾರ್ಕೆಟಲ್ಲಿ. ಇದು ಕವರ್ ಫಿಟ್ಟಿಂಗ್ ಬರುತ್ತೆ. ನಮ್ಮ ತವ ಸ್ಟಾಕ್ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನಲ್ಲೇ ಅಡ್ಜಸ್ಟ್ ಮಾಡಿದ್ವಿ. ಫಿಟ್ಟಿಂಗ್ ಬರುತ್ತೆ, ಫಿಟ್ ಕವರ್ ಬರುತ್ತೆ. ಈ ಥರ ಎಕ್ಸ್ಟ್ರಾ ಇರಲ್ಲ. ಇಲ್ಲೈತಲ್ಲ, ಇದೇ ಥರ ಪೂರ್ತಿ ಕವರ್ ಬರುತ್ತೆ. ಇದು ನಿಮಗೆ 65 ಬೀಳುತ್ತೆ. ಪೂರ್ತಿ 12 ಪೀಸ್ ಇರುತ್ತೆ. 65 ಬೀಳುತ್ತೆ ಡಜನ್. ನಿಮಗೆ 5 ರೂಪಾಯಿ ರೋಲ್ ಅದು 35 rupees ಬೀಳುತ್ತೆ. 5 ರೂಪಾಯಿ ರೋಲ್. 5 ರೂಪಾಯಿ ರೋಲ್. 5 ರೂಪಾಯಿ ಬಾಕ್ಸ್ ಬರಲ್ವಾ? 5 ರೂಪಾಯಿ ಬಾಕ್ಸು ಬರುತ್ತೆ. 5 ರೂಪಾಯಿ ಬಾಕ್ಸ್ ಬರುತ್ತೆ. 5 ರೂಪಾಯಿ ಬಾಕ್ಸು ಬರುತ್ತೆ. 5 ರೂಪಾಯಿ ಬಾಕ್ಸು ಬರುತ್ತೆ. ಕಪ್ ಸಾಮಾನು ಬೇಕಾಗ್ಬೋದು. ಎಷ್ಟು ಹೇಳಿ 30 rupees ಅಲ್ವಾ? ಅದು ಬ್ಲ್ಯಾಕ್. ನಾನು ಹೇಳ್ತೀನಿ ನಾನು. ಸರಿ, ಜೊತೆಗೆ ಹಾಕ್ತೀನಿ. ಎಲ್ಲ ಪೂಜೆ ಐಟಮ್ ಸಿಗುತ್ತೆ ಸರ್. ಕರ್ಪೂರ ಸಿಗುತ್ತೆ. 5 ರೂಪಾಯಿ 10 ರೂಪಾಯಿ ಕರ್ಪೂರ. ಆಮೇಲೆ ದೀಪದ ಬತ್ತಿ, ಗೂಂಡು ದೀಪದ ಬತ್ತಿ, ಉದ್ದ ದೀಪದ ಬತ್ತಿ. ದೀಪದ ಬತ್ತಿಗಳಲ್ಲಿ ಹೆಂಗಿತ್ತು? ಈ ಥರ ಇರುತ್ತಲ್ಲ. 100 rupees ಐಟಮ್ 60 rupees. 40 rupees ಮಾರ್ಜಿನ್. ಅದೇ ನೀವು ಸ್ಯಾಂಪಲ್ಗೆ ಇಟ್ಕೊಂಡಿರ್ಬೋದು. ಯಾವ ಟೈಮಲ್ಲಿ ಯಾರು ಕೇಳ್ಬಿಡ್ತಾರೆ ಹೇಳೋಕ್ಕಾಗಲ್ಲ.
ಈ ಥರ ಆಲ್ಮೋಸ್ಟ್ ಯಾರು ಈ ಥರ ಡಿಸೈನ್ ಮಾಡಲ್ಲ, ಎಲ್ಲರೂ ಪ್ಯಾಕೆಟಿಗೆ ಕೊಡ್ತಾರೆ. ಅದು ಪ್ಯಾಕೆಟ್ ಎಲ್ಲ ಹೊರಗಡೆ ಹಾಕ್ತಾರೆ. ಇದಂದರೆ ನೀವು ತಗೊಳಾಕ್ಬೋದು, ಅಲ್ಲಿ ಅಂಗಡಿಯಲ್ಲಿ ಕೊಟ್ಟರು ತಗೊಳಾಕ್ಬಿಡ್ತಾರೆ ನಿಮ್ಮಡೆ. ನೀವು ಓಕೆ ಅಂದರೆ ಇಲ್ಲಿ ನಮ್ಮ ನಂಬರ್ ಹಾಕಲ್ಲ, ನಿಮ್ಮ ನಂಬರ್ ಹಾಕ್ಬಿಡ್ತೀವಿ, ಪ್ರಿಂಟಿಂಗ್ ಮಾಡ್ಸೋಕೆ ಕೊಟ್ಬಿಡ್ತೀವಿ. ಹೌದು, ನಿಮ್ಮ ನಂಬರ್ ಹಾಕ್ಬಿಡ್ತೀವಿ. ಯಾರಾದರೂ ಆರ್ಡ್ರ್ ಕೊಟ್ಟರು ನಿಮಗೆ ಡೈರೆಕ್ಟ್ ಅವರು ಕಾಲ್ ಮಾಡ್ಬೇಕು. ಹೆಂಗಂದ್ರೆ ನಮ್ಮ ತಾವು ಬರಬಾರ್ದು ಅವರು, ನಿಮ್ಮ ಏರಿಯಾದಲ್ಲಿ ನೀವೇ ಕಿಂಗ್. ನೀವು ಓಕೆ ಅಂದರೆ ನಿಮ್ಮ ಬೇರೆ ನಂಬರ್ ಮಾತ್ರ ಚೇಂಜ್ ಮಾಡಿಬಿಡ್ತೀವಿ, ನಿಮ್ಮ ನಂಬರ್ ಹಾಕಿರ್ತೀವಿ. ಎಲ್ಲ ಐಟಮ್ ಈ ಥರ ನಿಮಗೆ ಯಾವ್ದು ಬಂದು ಮಾಡ್ಬೋದು. ಧೂಪ್ ಕೋನ್, ಧೂಪ್ ಸ್ಟಿಕ್ಸ್, ಆಮೇಲೆ ಇದು ಕಪ್ ಸಾಂಬ್ರಾಣಿ ಚಿಕ್ಕ ಚಿಕ್ಕದು, ಆಮೇಲೆ ಇದು ಧೂಪ್ ಕೋನ್, ಟೂ ಕಪ್ಸ್ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಒಂದೊಂದು 2 ಪೀಸ್ ಇರುತ್ತೆ ಒಂದು ಬಾಕ್ಸಲ್ಲಿ. ಆ ಥರ ಇಲ್ಲ ಸರ್, ಬಾಕ್ಸ್ ಡಬ್ಬ ಬರುತ್ತೆ. ಡಬ್ಬ ಇದು ಚಾಕ್ಲೇಟ್ ಡಬ್ಬ ಬರುತ್ತಲ್ಲ, ಆ ಥರ ಡಬ್ಬದಲ್ಲಿ ಇರುತ್ತೆ. ಅದೇನು ರೇಟು? ಅದು ಅದೇ ಸರ್, 100 ರುಪೀಸ್ ಐಟಮ್ 60 ರೂಪಾಯಿ. 100 ರುಪೀಸ್ ಐಟಮ್ 60 ರೂಪಾಯಿ. 200 ರುಪೀಸ್ ಐಟಮ್ ಸ್ಯಾಂಪಲ್ ಇದೆಯಾ? ಅದು ಸ್ಯಾಂಪಲ್ ಇಲ್ಲ ಸರ್, ಫೋಟೋ ಕಳಿಸ್ತೀನಿ. ಫೋಟೋ ಕಳಿಸಿ, ಅದು ಹೋಗುತ್ತೆ, ಅದು ಜಾಸ್ತಿ ಹೋಗುತ್ತೆ. ಡಬ್ಬದಲ್ಲಿ ಸಿಂಗಲ್ ಇರುತ್ತೆ, ಎತ್ತಿ ಕವರ್ ಜೊತೆ ಕೊಡ್ಬೋದು ಅವ್ರು, ಅಂಗಡಿಯವರು ಕವರ್ ಜೊತೆ ಇರುತ್ತೆ. ಇದು 2 ಕಪ್ಸ್ ಬೇಕಿತ್ತು, ಅದು ಬೇಕಿತ್ತು. 2 ಕಪ್ಸ್ ಅಂದರೆ ಬಾಕ್ಸಲ್ಲಿ ಬರುತ್ತಾ? ಅಂದರೆ ಇಷ್ಟು ಉದ್ದ ಬಾಕ್ಸ್ ಇರುತ್ತೆ. ಹೌದು, 2 ಕಪ್ ಇರುತ್ತೆ. ಮಾಡಿಸ್ಕೊಡ್ತೀನಿ ಅದು ಎಲ್ಲ. ಫೋಟೋ ಕಳಿಸ್ತೀನಿ ಬೇಕಾದ್ರೆ, ಕಳಿಸಿ, ನಾನು ಬ್ರ್ಯಾಂಡ್ ನಮ್ಮ ಇದರಲ್ಲಿ ಮಾಡಿಸ್ಕೊಡ್ತೀನಿ. ಬಾಟಲಲ್ಲಿ ಯಾವ್ದಾರು ಬರ್ತಿ ತೊಗೊಂತಾರೆ, ಈ ಥರ ಬಾಟಲ್ಸ್ ಸದ್ಯಕ್ಕೆ ಹೋಗಲ್ಲ. ಹೌದು, ಇಲ್ಲಿ ಅಂದರೆ ಬೆಂಗಳೂರಲ್ಲಿ ಅಂದರೆ ತಗೊಂಡ್ಬಿಡ್ತಾರೆ. ಅಂದ್ರೆ ಅಲ್ಲಿ ಇನ್ನೂ ಯಾರು ಕಮ್ಮಿ ಐತೆ ಸೈಡ್ ಮಾಡ್ಬಿಡ್ತಾರೆ. ಹೌದು, ಇದಕ್ ಮಡಗಲ್ಲ, ಜಾಸ್ತಿ ರೇಟ್ ಅಂದ್ಬಿಟ್ಟು ಸೈಡ್ ಮಾಡ್ಬಿಡ್ತಾರೆ. ಕೇಳೋರು ಯಾರು ಅಫಿಷಿಯಲ್ಸ್ ಇರ್ತಾರಲ್ಲ, ಹೌದು, ಅವ್ರಿಗೆ ಕೇಳ್ತಾರೆ. ಇವಾಗ ಹಳ್ಳಿ ಕಡೆಯವರೆಲ್ಲ ಚೆನ್ನಾಗೂ ಇರ್ಬೇಕು, ಹೌದು, ರೇಟು ಕಡಿಮೆ, ಜಾಸ್ತಿ ಕಡೆಯವರು ಕಡ್ಡಿ ಜಾಸ್ತಿ ಬರ್ಬೇಕು. ಹೌದು, ಅದಕ್ಕೋಸ್ಕರ 200 ಪ್ಯಾಕ್ ಬೇಕು ಅಂತ ನಾನು ಹೇಳೋದು. ಇವಾಗ ಅಲ್ಲಿ ಕೊಡ್ತಾರದೆಲ್ಲ 180 ಗ್ರಾಮ್ಸ್. 180 ಗ್ರಾಮ್ಸ್. ಹೌದು, 180 ಗ್ರಾಮ್ಸ್ ಕೊಡ್ತಾರೆ. ನಾನೇನಾದ್ರೆ 200 ಗ್ರಾಮ್ಸ್ ಪ್ಯಾಕ್ಸ್ ಮಾಡಿ ಅದು ಚೆನ್ನಾಗಿದೆ, ಕಡ್ಡಿ ಜಾಸ್ತಿ ಬರುತ್ತೆ. ಮಾರ್ಜಿನ್ ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆನೇ ಬರಲಿ. ಹಳೆ ಕಸ್ಟಮರ್ಗಳಿಗೆ ನೀವು ಎಕ್ಸಾಂಪಲ್ ಒಂದು ಮಾರ್ಕೆಟ್ ಅವ್ರಿಗೆ ಸ್ಟಾಪ್ ಮಾಡಿಬಿಟ್ರೆ ನೆಕ್ಸ್ಟ್ ನಿಮ್ಮ ತಾವೇ ಬರ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಪ್ಲಾನಿಂಗ್. ಅದು ಒಳ್ಳೆ ಜಿಯೋ ಅವ್ರು ಏನು ಮಾಡಿದ್ದು ಎಲ್ಲರಿಗೂ ಕಮ್ಮಿ ಕೊಟ್ಬಿಟ್ಟು ಎಲ್ಲರೂ ಮುಚ್ಕೊಂಡ್ಬಿಟ್ರು. ಟಾಟಾ ಡೊಕೊಮೊ ಹೋಯ್ತು, ಏರ್ಸೆಲ್ ಹೋಯ್ತು, ವೋಡಾಫೋನ್ ಹೋಯ್ತು, BSNL ಹೋಯ್ತು, ಆ ಥರ ಎಲ್ಲ ಸ್ಟಾಪ್ ಆಗಿತ್ತು. ಇವಾಗ ಅವರೇ ಕಿಂಗ್. ಹಂಗೆ ಈ ಕಲರ್ 35 ಹೇಳಿದ್ರಿ ಅಲ್ವಾ? ಹೌದು ಸರ್, 35. ಇದು 30 ರೂಪಾಯಿ ಸ್ವಲ್ಪ ಕಮ್ಮಿ ಮಾಡಿಕೊಡಿ. ನೋಡೋಣ ಸರ್, ನಾನು ಮಾತಾಡ್ತೀನಿ. ನೀವು ಎಷ್ಟೆಷ್ಟು ಬೇಕೋ ಫುಲ್. ಅದು ಉಳಿತಾ ಕುಡಿಯಬಾರ್ದು, ಆಗಲ್ಲ, ಪೂರ್ತಿ ಖಾಲಿ ಆಗುತ್ತೆ. ನಮ್ಮ ಕಡೆ ಏನು ಮಾಡ್ತಾರೆ, ಇದೊಂದು ಸಾಮಾನ್ಯ ಅನ್ಕೊಳ್ಳಿ, ಇದ್ರ ಮೇಲ್ಗಡೆ ಒಂದು ಕರ್ಪೂರ ಹಚ್ಬಿಡ್ತಾರೆ. ಕರ್ಪೂರ ಹಚ್ತಾರೆ. ಕರ್ಪೂರ ಹಚ್ಚಾದ್ಮೇಲೆ ಅದು ಸ್ವಲ್ಪ ಬಣ್ಣಗೆ ರುಬ್ಬಿಡ್ತಾರೆ. ಅದಾದ್ರೆ ಒಂದ್ ಕಡೆಯಿಂದ ಹತ್ಕೊಂಡು ಹೋಗ್ತಾರೆ ಅಲ್ಲಿರೋದು. ಇವಾಗ ಒಂದ್ ಕಡೆಯಿಂದ ಹತ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಚೆನ್ನಾಗಿಲ್ಲ ಹತ್ಕೊಂಡು ಹೋಗುತ್ತೆ. ಇದು ನಮ್ದು ನಮಗೆ ಒಂದ್ ಕಡೆ ಹಚ್ಬಿಟ್ರೆ ಪೂರ್ತಿ ಒಂದ್ ಕಡೆಯಿಂದ ಬರುತ್ತೆ. ಯಾಕಂದ್ರೆ ಎಲ್ಲಿ ಹೀಟ್ ಇರುತ್ತೆ ಅಲ್ಲೇ ಇದು ಆಗುತ್ತೆ. ಸ್ಟಾರ್ಟಿಂಗ್ ನೀವು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ, ನಿಮಗೂ ಅಷ್ಟೊಂದು ಗಾಬರಿ ಬೇಡ. ಸ್ಟಾರ್ಟಿಂಗ್ ಕ್ವಾಂಟಿಟಿ ಕಮ್ಮಿನೇ ಕೊಡಿ, ನಿಮಗೆ ಕನ್ಫರ್ಮ್ ಆಗ್ಬಿಡಿ, ಆಮೇಲೆ ನಿಮ್ಗೆ ಜಾಸ್ತಿ ಕೊಡ್ಕೊಂಡ್ಬಿಡ್ಲಿ. ನಿಮಗೆ ಅಷ್ಟೊಂದು ಇದು ಈ ಥರ ಪ್ಯಾಕಿಂಗ್ ಅಲ್ಲಿ ಕಳಿಸ್ತೀರಾ? ಈ ಥರ ಪ್ಯಾಕಿಂಗ್ ಬರುತ್ತೆ. ಅದೆಷ್ಟು 2 kg 1 kg ಆಲ್ಮೋಸ್ಟ್ ನಿಮಗೆ ನಾವು ಬ್ಯಾಗಲ್ಲೇ ಕಳಿಸ್ತೀವಿ. 50 kg ಅಲ್ಲ, 50 kg ಬ್ಯಾಗ್ ಇರುತ್ತಲ್ಲ, 30 kg ಬ್ಯಾಗ್ ಪೂರ್ತಿ ಕಡ್ಡಿ ಹಾಕ್ಬಿಟ್ಟು ಫುಲ್ ಕವರಪ್ ಮಾಡಿಬಿಡ್ತೀವಿ. ನೀವು ಕಡ್ಡಿ ನೀವು ಎತ್ಕೊಂಡು ಮಾಡಿಬಿಟ್ಟು ತಿರ್ಗಾ ಗಂಟೆ ಹಾಕ್ಕೊಂಬೋದು ನೀವು. ಈ ಥರ ಬರ್ತದೆ. ಈ ಥರ ಪ್ಯಾಕೆಟಲ್ಲಿ ಬರಲ್ಲ ನಿಮಗೆ. 50 kg ತೊಗೊಂಡಿದ್ದೀವಿ, ಪೂರ್ತಿ ಹಾಕ್ಬಿಟ್ಟು ಸೆಂಟ್ ಕವರ್ ಚೆನ್ನಾಗಿರ್ಬೇಕು. ಕವರ್ ಗಾಲಿ ಹೋಗ್ಬಾರ್ದು. ಆ ಥರ ಕವರ್ಲಿ ಅಕ್ಕಿ ಮೂಟೆ ಬರುತ್ತಲ್ಲ, ರೇಷನ್ ತೊಗೊತಾರಲ್ಲ, ಡಬಲ್ ಕೋಟಿಂಗ್ ಇರುತ್ತೆ. ಆದ್ಮೇಲೆ ಹಾಕ್ಬಿಟ್ಟು ಇದು ಮಾಡಿದ್ರೆ ನೀವು ಎತ್ಕೊಂಡ್ಬಿಟ್ಟು ಇದು ಮಾಡ್ಬೋದು. ತಿರ್ಗಾ ಇದು ಅಲ್ಲಿ ಟೈಮ್ ಲೇಟ್ ಆಗುತ್ತೆ. ಒಂದೇ ಸತಿ ಕೆಜಿ 200 ಜನ ಹಾಕೊಂಡು ಆಯಿತಾ, ಕಟ್ಬಿಡಿ, ಸ್ಮೆಲ್ ಹೋಗಲ್ಲ. ಸರಿ, ನೀವು ಹೇಳ್ತೀನಿ, ಹೇಳಿ ಸರ್. ಫೋನ್ ಮಾಡ್ತೀನಿ ನಾನು, ನಾಳೆ ನಾಡ್ದು ಫೋನ್ ಮಾಡ್ತೀನಿ. ಫೋನ್ ಮಾಡಿ ಸರ್, ಕಳ್ಸ್ಕೊಡಿ. ಅದಾದ್ಮೇಲೆ 2 ದಿವಸಕ್ಕೆ ಕಳ್ಸ್ಕೊಡ್ತೀರಾ? 2 ದಿವಸ. ನನಗೆ 20ನೇ ತಾರೀಕು ಒಳಗಡೆ ಇದೆಲ್ಲ ಮಾಡ್ಬಿಟ್ಟು ಸೆಟಪ್ ಮಾಡ್ಕೊಬಾರ್ದು. ನಾನಂದ್ರೆ ದೇವಸ್ಥಾನದಲ್ಲಿ ಹೌದು, ಅಲ್ಲಿ
ಹೌದು, ನಿಮ್ದು ಮೂವ್ ಆಗಬೇಕು ಆ ಥರ ಎಲ್ಲ ಮಾಡ್ಕೊಂಡು ಬರ್ಬೇಕು. ಸರಿ ಸರ್, ಹಂಗೆ ನೀವು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತೀವಿ. 20ನೇ ತಾರೀಕು ಹೋಗಿದೆ ನೀವು ಅಲ್ಲಿ ಫಾಸ್ಟ್ ಮಾಡಿ ನಾವು ಕಳಿಸ್ಬಿಡ್ತೀವಿ. 2 ದಿವಸ ಆರ್ಡರ್ ಕೊಟ್ಟು ನೀವು ಅಲ್ಲಿ ಪಿಕಪ್ ಮಾಡ್ಕೊಂಡು ಇದು ಮಾಡ್ಕೊಂಡ್ಬಿಡಿ. ಸ್ವಲ್ಪ ರೇಟ್ ನೋಡ್ಕೊಂಡು ಮೇಲೆ ಹಾಕ್ಕೊಡಿ. ಸ್ಟಾರ್ಟಿಂಗ್ ನೋಡೋಣ ಸರ್, ನಾನು ಸಪೋರ್ಟ್ ಮಾಡ್ತೀನಿ. ಆಮೇಲೆ ಕೂಡ ನೀವೇ ಹೇಳ್ದಂಗೆ ನೋಡೋಣ, ನಾವು ಆಮೇಲೆ ಪಿಕಪ್ ಆದಮೇಲೆ ನೋಡೋಣ. ಸ್ಟಾರ್ಟಿಂಗ್ ಅಂದರೆ ನಮಗೂ 1 ರೂಪಾಯಿ ಲಾಸ್ ಆಗ್ಬಾರ್ದು, ನಿಮಗೂ ಲಾಸ್ ಆಗ್ಬಾರ್ದು. ಅದಕ್ಕೆ ನೋಡಿಬಿಟ್ಟು ನಾವು ಒಂದು ಆಲ್ಮೋಸ್ಟ್ ನೋಡ್ಬಿಟ್ಟು ಮಾಡ್ತೀವಿ. ಸರಿ, ಹೇಳ್ತೀನಿ ನಾನು. ಕಪ್ ಸಾಂಬ್ರಾಣಿ ಅದೊಂದು $200, $100 ಸ್ಟಾರ್ಟಿಂಗ್ ಒಂದು $100 to $200 ತರ್ತೀನಿ. ಸರಿ, ಆಮೇಲೆ $500 $1000 ಸರ್. ಹಂಗೆ VRL ಹಾಕ್ಕೊಟ್ಬಿಡ್ತೀನಿ. VRL ಹಾಕಿದ್ರೆ 1 ಡೇಸಲ್ಲೇ ಬಂದ್ಬಿಡುತ್ತೆ. ಇಲ್ಲೇ ಬಂದಿರೋದು 2 ಡೇಸಲ್ಲಿ ಬಂದ್ಬಿಡುತ್ತೆ. ಇನ್ನೊಂದು ಟ್ರಾನ್ಸ್ಪೋರ್ಟ್ ಅವರು ನಿಮಗೆ ಅಲ್ಲೇ ಇದ್ರೂ 1-2 ದಿವಸ ಆಗುತ್ತೆ. 2 ದಿವಸ ಇಟ್ಕೊಂಡು ನಡೀರಿ ನೀವು. ಯಾಕಂದ್ರೆ ಅವರು ಪ್ರಾಪರ್ಲಿ ಅವರೆಲ್ಲ ಗಾಡಿ ಲೋಡ್ ಆದ್ರೆ ಕಳಿಸೋದು, ಅದಕ್ಕೆ ನಮ್ಗೆ ಕಳಿಸಲ್ಲ. ಇಲ್ಲ, ನಮ್ದು ಡೈಲಿ ಇರುತ್ತೆ. 2 ಟ್ರಾನ್ಸ್ಪೋರ್ಟ್ ಇದೆ. ಟ್ರಾನ್ಸ್ಪೋರ್ಟ್ ಇದೆ, ಮಂಜುನಾಥ ರೋಡಸ್ ಇದೆ. ನಮ್ಮ ಕಡೆ ಏನಾದ್ರೆ ಸಂಜೆ 6 ಗಂಟೆ ಬೆಳಿಗ್ಗೆ ಐಟಮ್ ಹಂಗಂದ್ರೆ ಓಕೆ, ಏನು ಪ್ರಾಬ್ಲಮ್. ಇಲ್ಲಿ ಚಿಕ್ಕಪೇಟೆ ಕಡೆ ಇದೆಯೋ ಇಲ್ಲೆಲ್ಲಿ ಗೊತ್ತಿಲ್ಲ. ಟ್ರಾನ್ಸ್ಪೋರ್ಟ್ ಯಾವ್ದು ಹೇಳಿ? ಮಂಜುನಾಥ ಟ್ರಾನ್ಸ್ಪೋರ್ಟ್. ಮಂಜುನಾಥ ನೋಡೋಣ. ಆ ಥರ ಏನಾದರೂ ನಿಮಗೆ 1 ದಿವಸದಲ್ಲಿ ಇಲ್ಲಿ ಆಗಿಲ್ಲ ಅಂದರೆ ಮಂಜುನಾಥ್ಗೆ ಹಾಕ್ತೀವಿ. ಆಲ್ ಇಂಡಿಯಾ, ಆಲ್ ಬೆಂಗಳೂರಲ್ಲಿ ಎಲ್ಲಿದ್ರು ಹಾಕ್ತೀವಿ ನಾವು. ನಮ್ಮದೇ ಒಂದು 2 ಆಟೋಸ್ ಐತೆ, 2-3 ಆಟೋಸ್. 250 rupees. ಹೆವಿ ಇರುತ್ತೆ. ಎಕ್ಸಾಂಪಲ್ ಒಂದು ಬ್ರ್ಯಾಂಡಿಗೆ ಯೂಸ್ ಆಗುತ್ತೆ. ಬಾಕ್ಸ್ಗಳು ತೊಗೊಂಡ್ರೆ ನಮಗೆ $10 $20 ಬಾಕ್ಸ್ ಜಾಸ್ತಿ ಹೋಗ್ತವೆ. ಅದಕ್ಕೆ ನೀವು ಇದು ಹಾಕಿದ್ರು ನಡೆಯುತ್ತೆ. ಆಮೇಲೆ ಇದು 200 ಪ್ಯಾಕ್ಸು ಜಾಸ್ತಿ ಹೋಗುತ್ತೆ ಅಷ್ಟೇ. 200 ಪ್ಯಾಕ್ಸ್, ಅದೇ 200 ಗ್ರಾಮ್. ಇವೆಲ್ಲ $250 per kg. 350 rupees, 250 ನಾವು ಕೊಡ್ತೇವೆ. 1 kg ಲೆಕ್ಕದಲ್ಲಿ ತೊಗೊಂಡ್ರೆ ನಾವು 350 rupees 1 kg ತೊಗೊಂಡ್ರೆ. MRP 400 rupees ಇರುತ್ತೆ ಚಿಕನ್ ಮೇಲೆ. ಅದು ಏನಿದೆ ಅಂದರೆ ಈ ಥರ ನಾವು ಏನಕ್ಕೆ ಕೊಡ್ತಾ ಇದೀವಿ ಅಂದರೆ, ಈ ಥರ ಎಷ್ಟೊಂದು ಜನ ದೇವ್ರ ಹೆಸರು ಇರೋದು, ದೇವ್ರ ಫೋಟೋ ಇರೋದು ತಗೊಳ್ಳಲ್ಲ, ಬಿಸಾಕ್ಬೇಕಾಗುತ್ತೆ ಕೆಳಗಡೆ ಅಂತ ಹೇಳ್ಬಿಟ್ಟು ಈ ಥರ ಇವಾಗ ಈ ಥರ ಇದರಲ್ಲಿ ಅಂದರೆ ಬಿಸಾಕೋದು ಅವಶ್ಯಕತೆ ಥರ ಬರುತ್ತಾ? ಹೌದು, ಇದರಲ್ಲಿ ಈ ಕಲರ್ ಬರುತ್ತೆ, ಒಂದು ಸಿಲ್ವರ್ ಕಲರ್. ಅಲ್ಲ, ಪ್ಯಾಕಿಂಗ್ ಇದೆ. ಪ್ಯಾಕಿಂಗ್ ಬಾಕ್ಸ್ ಸಪ್ರೇಟ್ ಬೇಕಾದ್ರೂ ಕೊಡ್ತೀನಿ. ಹೊರಗಡೆದು ಅಂದರೆ ನಾವು ಪ್ಯಾಕ್ ಮಾಡಿಕೊಡ್ತೀವಿ. ಫೈನಲ್ ರೇಟ್ ಹೇಳ್ಬಿಡಿ, ನಾನು ಆರ್ಡ್ರ್ ಕೊಡ್ತೀನಿ ನೋಡಿ. ಅದಕ್ಕಿಂತ ಕಮ್ಮಿ. ಇವಾಗ ಕಡ್ಡಿ, ಚೈನಾದು ಕಡ್ಡಿ ಬರ್ತಾ ಇರೋದು ಅದು $130 per kg. ಮತ್ತು ಪ್ರೀಮಿಕ್ಸ್ ಪೌಡರ್ ಬ್ಲ್ಯಾಕ್ದು $26. ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸೇರಿದ್ರೆ ನಮಗೆ ಏನು ಉಳಿಯಲ್ಲ. ಬಟ್ ನಾವು ಈ ಫೀಲ್ಡಲ್ಲಿ ಬಂದುಬಿಟ್ಟಿರೋದ್ರಿಂದ ಮಾರ್ಕೆಟಿಂಗ್ ಅಷ್ಟೊಂದು ನಮಗೆ ಮಾಡೋಕ್ಕಾಗಲ್ಲ. ಮಷಿನರಿ ನೋಡೋಕ್ಕೆ ಕರೆಕ್ಟ್ ಆಗ್ತದೆ. ಅದ್ರ ಜೊತೆಗೆ ನಾವು ಏನೋ ಒಂದು ಟೈಮ್ ಸಿಕ್ಕಿದಾಗ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಅದು ಟೈಮ್ ಸಿಗ್ತಲ್ಲ ಮಾರ್ಕೆಟಿಂಗ್ ಮಾಡೋಕ್ಕೆ. ನಿಮ್ಮಂಥವ್ರಿಗೆ ನಾವು ಹೆಲ್ಪ್ ಮಾಡಿದ್ರೆ ನಿಮಗೂ ಬೆನಿಫಿಟ್ ಆಗುತ್ತೆ. ಕಪ್ ಸಾಂಬ್ರಾಣಿ ಬೇಕಾಗುತ್ತೆ. ಕಪ್ ಸಾಂಬ್ರಾಣಿ ಬೇಕಾಗುತ್ತೆ. ಆಮೇಲೆ ಲೂಸೇ ಕೊಡಿ. ಆಮೇಲೆ $10 ಬಾಕ್ಸ್ ಹೇಳ್ತೀನಿ. ಬಾಕ್ಸ್ ನೀವೇ ಕೊಡಿ. ಎಂಟಿ ಬಾಕ್ಸಸ್ ಬೇಕಂದ್ರೆ ಎಲ್ಲ ಇಷ್ಟು ಫ್ಲೇವರ್ಸ್ ಐತೆ. ಟೋಟಲ್ 12 ಫ್ಲೇವರ್. $50 6 ಫ್ಲೇವರ್ ಐತೆ, 7 ಫ್ಲೇವರ್. $70 3 ಫ್ಲೇವರ್ ಐತೆ. $20 ಒಂದು 4 ಫ್ಲೇವರ್ ಐತೆ. ನಿಮ್ಗೆ ಅಗರಬತ್ತಿ ಬಾಕ್ಸಸ್, ಪೌಚ್ ಎಲ್ಲ ಸಿಗ್ಬಿಡುತ್ತೆ. ಪೌಚಲ್ಲಿ ನಿಮಗೆ ರೋಲು ಸಿಗುತ್ತೆ, ಬಂಡಲು ಸಿಗುತ್ತೆ. ಅದು ನೀವು ಮಾರ್ಕೆಟಲ್ಲಿ ಹೆಂಗೈತೆ ಡಿಮ್ಯಾಂಡ್ ಅಂತ ಹೇಳಿದ್ರೆ ನಾನು ಇಲ್ಲಿಂದ ಕಳಿಸ್ಕೊಟ್ಬಿಡ್ತೀನಿ. ಬಾಕ್ಸ್ ಏನು ಹೇಳ್ಬಿಡುತ್ತೆ? ಖಾಲಿ ಬಾಕ್ಸ್ $1 ಬೀಳುತ್ತೆ ಸರ್. $1 ಬಾಕ್ಸ್ ಬೀಳುತ್ತೆ. ಅದರಲ್ಲಿ ಎಷ್ಟು ಕಡ್ಡಿ? ಅದರಲ್ಲಿ ನಿಮಗೆ 8 ರಿಂದ 12 ಕಡ್ಡಿ ಆಗ್ಬೋದು. $10 MRP ಬಾಕ್ಸಲ್ಲಿ 8 ರಿಂದ 12 ಕಡ್ಡಿ ಆಗ್ಬೋದು, ನಿಮ್ಮ ಇಷ್ಟ. ಅದು ಪೌಚಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಪೌಚ್ ಸ್ವಲ್ಪ ಕಮ್ಮಿ ರೇಟ್ ಬೀಳುತ್ತೆ ನಿಮಗೆ. ಪೌಚ್ ನಿಮಗೆ ಒಂದು ಪೌಚ್ ನಿಮಗೆ $5 ಬೀಳುತ್ತೆ. 12 ಸೀಟ್ ಇರುತ್ತೆ. ಅದರಲ್ಲಿ 12 ಸೀಟ್ ಇರುತ್ತಲ್ಲ, $5 ಬೀಳುತ್ತೆ ಪೌಚ್. ಅದು ನಿಮಗೆ $5 ಪೌಚಲ್ಲಿ ನಿಮಗೆ MRP 6 ಅಂತ ಇರುತ್ತೆ. 7 ಪೌಚ್ 6-7 ಸ್ಟಿಕ್ ಆಗ್ಬೋದು. $10 ಇದರಲ್ಲಿ ಒಂದು 14 ಸ್ಟಿಕ್ ಆಗ್ಬೋದು. ಜಾಸ್ತಿ ಕಮ್ಮಿ ರೇಟ್ ಬೀಳುತ್ತೆ ನಿಮ್ಮ ಪೌಚ್. ಬಾಕ್ಸ್ ಸ್ವಲ್ಪ ಜಾಸ್ತಿ ರೇಟ್ ಬೀಳೋದ್ರಿಂದ ಕಡ್ಡಿ ಸ್ವಲ್ಪ ಕಮ್ಮಿ ಕಡಿಮೆ ಮಾಡ್ಕೊಂಡ್ರೆ ನಡೆಯುತ್ತೆ. ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ನೀವು ಕೊಟ್ಟು ನಡೆಯುತ್ತೆ. ಬಾಕ್ಸಲ್ಲಿ ಮಾತ್ರ ಸ್ವಲ್ಪ ಸ್ಮೆಲ್ ಬರಬೇಕು. 8 ರಿಂದ 12 ಕಡ್ಡಿ ಆಗ್ಬೋದು. ನಿಮ್ಮ ಮಾರ್ಕೆಟ್ನಲ್ಲಿ ನೋಡ್ಬಿಟ್ಟು ನಿಮಗೆ ಉಳಿಬೇಕಲ್ಲ, ಅದು ನೋಡ್ಕೊಂಡು ನೀವು ಸ್ಟಾಪ್ ಮಾಡ್ಬೋದು.
ಪೌಚಲ್ಲಿ ಮಾತ್ರ 14ರಿಂದ 16, 12ರಿಂದ 16 ಒಳಗಡೆ. ನೀವು 12 ಆಗ್ಬೋದು, 14 ಆಗ್ಬೋದು, 16 ಆಗ್ಬೋದು. ನಿಮಗೆ ಒಂದು 2 ರೂಪಾಯಿ ಉಳಿಬೇಕು ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಎಲ್ಲ ನಿಮ್ಮ ಕಡೆ ಪಬ್ಲಿಸಿಟಿ ಆಗಲಿ, ನಿಮ್ಮದೇ ತೊಗೊಳ್ಳಿ ಅಂದರೆ ಒಂದು 2 ಕಡೆ ಜನ ಕಡ್ಡಿ ನೋಡ್ತಿದ್ದಾರೆ. 12 ಹೌದು. ನೀವು 14 ಬ್ರ್ಯಾಂಡಲ್ಲೆಲ್ಲ 10 ಕಡ್ಡಿ, 10, 9 ಆಗ್ತಾರೆ ಒಂದೊಂದ್ಸತಿ ಬಾಕ್ಸಲ್ಲಿ. ಹೌದು, ಅದ್ರಲ್ಲಿ ಮಾರ್ಜಿನ್ ಸಿಗ್ತಲ್ಲ ಸರ್. ನಾವು ಹೋಗ್ತಿಲ್ಲ ಮಾರ್ಕೆಟಿಂಗ್ ಮಾಡೋಕ್ಕೆ. ಎಷ್ಟೊಂದು ಜನ ಏನು ಹೇಳ್ತಾರೆ ಅಂದರೆ, ಸೈಕಲ್ ಬ್ರ್ಯಾಂಡ್ ನಾವು ಅದನ್ನು ಇಟ್ಕೊತೀವಿ ಬ್ಯಾಕಪ್ಗೆ. ಏನಕ್ಕೆ ಖಾಲಿ ಬರಬಾರ್ದು, ಸೈಕಲ್ದು ಉಲ್ಲಾಸ್ ಆ ಥರ ಸ್ವಲ್ಪ ಸ್ಟಾಕ್ ಇಟ್ಕೊತೀವಿ. ಮಾರ್ಕೆಟಿಂಗ್ ಹೋಗ್ತೀವಲ್ಲ ಒಂದೊಂದ್ಸತಿ ಏನು ಹೇಳ್ತಾರೆ ಅವರು, ಸೈಕಲ್ದು ಬೇಡ ನಮಗೆ, ಮಾರ್ಜಿನ್ ಜಾಸ್ತಿ. ಏನಂದ್ರೆ ಅದರಲ್ಲಿ ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ರಿಟೇಲರ್ ಎಲ್ಲರೂ ಬಿಟ್ಬಿಟ್ಟು ಕನ್ಸ್ಯೂಮರ್ ಬರೋ ತನಕ ಏನು ಉಳಿಯಲ್ಲ ಅವ್ರಿಗೆ. ಅದ್ರ ಸಲುವಾಗಿ ಅವ್ರು ನಮ್ಮ ತಗೊಂಡು ಡೈರೆಕ್ಟ್